ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತನೆಲ್ಲರಿಗೂ. IPL 2024 ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ RCB ಕಡೆಯಿಂದ. ಸೊ RCB ಮ್ಯಾನೇಜ್ಮೆಂಟ್ ಬರುವಂತಹ IPL 2024 ಅಲ್ಲಿ ಒಂದು ಹೊಸ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಗುರು. ಸೊ ಹಾಗಾದ್ರೆ ಯಾರಾಗ್ತಾರೆ ಹೊಸ ಕ್ಯಾಪ್ಟನ್? ಸೊ ಒಂದು ಬಿಗ್ಗೆಸ್ಟ್ ಸರ್ಪ್ರೈಸು, ಸೆಕೆಂಡ್ ಬಿಗ್ ಅಪ್ಡೇಟು. ಸೊ ಈ ಒಂದು IPL 2024 ಕಂಪ್ಲೀಟ್ ಆದಮೇಲೆ ಬರೋಬ್ಬರಿ 5 ಸ್ಟಾರ್ ಪ್ಲೇಯರ್ಸು ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ಸೊ ಹಾಗಾದರೆ ಯಾರು ಗುರು ಆ ಒಂದು 5 ಸ್ಟಾರ್ ಪ್ಲೇಯರ್ಸು? ಸೊ ಥರ್ಡ್ ಅಪ್ಡೇಟು, T20I ವರ್ಲ್ಡ್ ಕಪ್ಗೆ ನಮ್ಮ ಇಂಡಿಯಾ ಸ್ಕ್ವಾಡ್ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟ್ನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಯಾರು ಗುರು 5 ಸ್ಟಾರ್ ಪ್ಲೇಯರ್ಸ್ ಬರುವಂತಹ IPL 2024 ಕಂಪ್ಲೀಟ್ ಆದಮೇಲೆ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಫಸ್ಟಿಗೆ ಬರ್ತಾರೆ RCB ಕಡೆಯಿಂದ ದಿನೇಶ್ ಕಾರ್ತಿಕ್ ಅವರು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ದಿನೇಶ್ ಕಾರ್ತಿಕ್ ಅವರ RCB ಮ್ಯಾನೇಜ್ಮೆಂಟು ರಿಲೀಸ್ ಮಾಡ್ತಾರೆ ಅಂತೇಳಿ. ಆದರೆ RCB ಮ್ಯಾನೇಜ್ಮೆಂಟ್ ಇವ್ರನ್ನ ರಿಟರ್ನ್ ಮಾಡಿಕೊಂಡಿದ್ದಾರೆ. ಸಾಕಷ್ಟು ದಿನದಿಂದ ಇವರು ಕ್ರಿಕೆಟ್ ಆಡೇ ಇಲ್ಲ ಮತ್ತು ಕಾಮೆಂಟೇಟರ್ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಹೋಪ್ ಮಾಡಮ್ಮ ದಿನೇಶ್ ಕಾರ್ತಿಕ್ ಅವರು ಲಾಸ್ಟ್ ಸೀಸನ್ ಒಂದು ಫೈರ್ ಪವರ್ ಆಗಿ ಫಿನಿಶಿಂಗ್ ಕೊಡಲಿ RCBಗೆ ಅಂತೇಳಿ ಪ್ರತಿಯೊಬ್ಬ RCB ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಸೆಕೆಂಡ್ ಪ್ಲೇಯರ್ ಬರ್ತಾರೆ ಇಲ್ಲಿ RCB ಕ್ಯಾಪ್ಟನ್ ಫಾಫ್ ಡು ಪ್ಲೇಸರು. ಇವರು ಸಹ ಏಜ್ ಆಗ್ತಾ ಬರ್ತಾ ಇದೆ, 40 ಏಜ್ ಇದೆ. ಸೊ ನೋಡ್ಬೇಕು ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ಬರುವಂತಹ IPL 2024 ಅಂತೇಳಿ. ಅದೇ ರೀತಿಯಾಗಿ ಇವರು ಬರುವಂತಹ ICC ಮೆಗಾ ಬ್ಲಾಕ್ ಬಸ್ಟರ್ T20 ವರ್ಲ್ಡ್ ಕಪ್ನಲ್ಲಿ ಸಹ ಪಾರ್ಟಿಸಿಪೇಷನ್ ಮಾಡ್ತಾರೆ ಅಂತೇಳಿ ಒಂದು ನ್ಯೂಸ್ ಬರ್ತಾ ಇದೆ. ಸೊ ಪ್ರಾಬಲಿ ಆ ಒಂದು T20 ವರ್ಲ್ಡ್ ಕಪ್ನಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರೆ ಫಾಫ್ ಅವರ ಕೆರಿಯರ್ನಲ್ಲಿ ಲಾಸ್ಟ್ ಟೂರ್ನಮೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ ಪಿಯೂಷ್ ಚಾವ್ಲಾ. ಇವರು ಮುಂಬೈ ಇಂಡಿಯನ್ಸ್ ಕಡೆಯಿಂದ. ಇವರು ಸಹ ಸ್ವಲ್ಪ ಫಿಟ್ನೆಸ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಲಾಸ್ಟ್ ಸೀಸನ್ ಆಗಬಹುದು ಇವರು. ನೆಕ್ಸ್ಟ್ ಪ್ಲೇಯರ್ ಬರ್ತಾರೆ ಅಮಿತ್ ಮಿಶ್ರಾ. ಇವರು ಸಹ ಏಜ್ ಜಾಸ್ತಿ ಆಗಿದೆ, ಇವರು ಫಿಟ್ನೆಸ್ ಯಾವ ಥರ ಇದೆ ಗೊತ್ತಿಲ್ಲ. LSG ಅವರು ರಿಟರ್ನ್ ಮಾಡಿಕೊಂಡಿದ್ದಾರೆ. ಸೊ ಫೈನಲಿ ಬಿಗ್ ಮ್ಯಾನ್ ಮಹೇಂದ್ರ ಸಿಂಗ್ ಧೋನಿ ಅವರು ಬರ್ತಾರೆ CSK ಟೀಮ್ ಕಡೆಯಿಂದ. ಮೈಟ್ ಬಿ MSD ಅವ್ರದ್ದು ಲಾಸ್ಟ್ ಸೀಸನ್ ಆಗಬಹುದು ಗುರು. ಲಾಂಗ್ ಹೇರ್ ಬಿಡ್ತಾ ಇದ್ದಾರೆ ಮತ್ತು ಬರುವಂತಹ 2025ರಲ್ಲಿ ಮೆಗಾ ಆಕ್ಷನ್ ಇದೆ. ಅದ್ರಗೋಸ್ಕರ ನನ್ನವಿನ ಪ್ರಕಾರ ಮಹೇಂದ್ರ ಸಿಂಗ್ ಧೋನಿ ಅವ್ರದ್ದು ಲಾಸ್ಟ್ ಟೂರ್ನಮೆಂಟ್ ಆಗಬಹುದು. ಸೊ ಈ ಮೆಗಾ ಆಕ್ಷನ್ ಇರೋದ್ರಿಂದ ಕೆಲವೊಂದು ಪ್ಲೇಯರು ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಒಂದು 5 ಸ್ಟಾರ್ ಪ್ಲೇಯರಲ್ಲಿ ಯಾರು ಗುರು ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ಮತ್ತು ಯಾರು ಈ ಒಂದು ಪ್ಲೇಯರಲ್ಲಿ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡಲ್ಲ ಅಂತೇಳಿ ನಿಮ್ಮ ಪ್ರಕಾರ ನಿಮ್ಮ ವ್ಯೂನ ಕಾಮೆಂಟ್ ಮಾಡಿ. ಸೆಕೆಂಡ್ ಬಿಗ್ ಅಪ್ಡೇಟು, T20I ವರ್ಲ್ಡ್ ಕಪ್ ಇಂಡಿಯಾ ಸ್ಕ್ವಾಡ್ನ ಅನೌನ್ಸ್ಮೆಂಟ್ ಮಾಡೋದು ಯಾವಾಗ? ಸೊ ಇಲ್ಲಿ BCCI ಅವರ ಕ್ಲೋಸ್ ಸೋರ್ಸಿನ ಪ್ರಕಾರ T20I ವರ್ಲ್ಡ್ ಕಪ್ ಸ್ಕ್ವಾಡ್ ನಮ್ಮ ಇಂಡಿಯಾ ಸ್ಕ್ವಾಡನ್ನು ಮೇ ಮಂತಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಗುರು. ಯಾಕೆ ಅಂದರೆ ಏಪ್ರಿಲ್ ಮಂತಲ್ಲಿ IPL ಇರುತ್ತೆ. ಸೊ ಆ ಒಂದು IPL ಅಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾರೆ ನಮ್ಮ ಪ್ಲೇಯರ್ಸು, ಸೊ ಆ ಒಂದು ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಮೇ ಮಂತಲ್ಲಿ ನಮ್ಮ ಇಂಡಿಯಾ ಸ್ಕ್ವಾಡನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಇದೊಂದು ಬಿಗ್ ಅಪ್ಡೇಟು. ಸೊ ಥರ್ಡ್ ಅಪ್ಡೇಟು, ಬಿಗ್ಗೆಸ್ಟ್ ಅಪ್ಡೇಟು RCB ಫ್ಯಾನ್ಸ್ಗೆ, ಪ್ರತಿಯೊಬ್ಬ RCB ಫ್ಯಾನ್ಸ್ಗೆ ಹ್ಯಾಪಿ ನ್ಯೂಸು. ಏನಪ್ಪ ಅಂದರೆ RCB ಮ್ಯಾನೇಜ್ಮೆಂಟು ಫ್ಯೂಚರ್ ಕ್ಯಾಪ್ಟನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗುರು. ಯಾಕೆ ಅಂದರೆ ಬರುವಂತಹ 2025ರಲ್ಲಿ ಮೆಗಾ ಆಕ್ಷನ್ ಇದೆ ಮತ್ತು ಕ್ಯಾಪ್ಟನ್ ಫಾಫ್ ಅವರಿಗೆ ಏಜ್ ಆಗ್ತಾ ಬರ್ತಾ ಇದೆ. ಡೆಫಿನೆಟ್ ಆಗಿ ಮೆಗಾ ಆಕ್ಷನಲ್ಲಿ ಫಾಫ್ ಅವರಿಗೆ ರಿಲೀಸ್ ಮಾಡೇ ಮಾಡ್ತಾರೆ RCB ಮ್ಯಾನೇಜ್ಮೆಂಟು. ಸೊ ಅದ್ರಗೋಸ್ಕರನೇ RCB ಮ್ಯಾನೇಜ್ಮೆಂಟು ಮತ್ತೊಂದು ಸಲ ದ ಕಿಂಗ್ ವಿರಾಟ್ ಕೊಹ್ಲಿಯವರಿಗೆ ಕ್ಯಾಪ್ಟನ್ಸಿ ಮಾಡಬೇಕಂತೇಳಿ ಬಿಗ್ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ RCB ಮ್ಯಾನೇಜ್ಮೆಂಟು ಮತ್ತು ವಿರಾಟ್ ಕೊಹ್ಲಿ ನಡುವೆ ಆಲ್ರೆಡಿ ಬಿಗ್ ಡಿಸ್ಕಷನ್ ಆಗಿದಂತೆ. ಇಫ್ ಸಪೋಸ್ ಈ ಒಂದು ನ್ಯೂಸ್ ಟ್ರೂ ಆಗಿದ್ರೆ ಮತ್ತೊಂದು ಸಲ ವಿರಾಟ್ ಕೊಹ್ಲಿ ಅವರು RCBಗೆ ಕ್ಯಾಪ್ಟನ್ ಆಗ್ತಾರೆ. ನೋ ಸರ್ಪ್ರೈಸ್, ಇದೇ ವರ್ಷ RCBಗೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ಮಾಡಬಹುದು ಗುರು. ಇದ್ರ ಬಗ್ಗೆ ಈಚ್ ಅಂಡ್ ಎವ್ರಿ ಅಪ್ಡೇಟ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ. ಪ್ರತಿಯೊಬ್ಬರು ಟೆಲಿಗ್ರಾಮ್ ಗ್ರೂಪ್ಗೆ ಈಗಲೇ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಈಗಲೇ ಜಾಯ್ನ್ ಆಗಿ ಗುರು. ಸೊ RCBಗೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ಮಾಡಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಗುರು. ಅವರ ಒಂದು ಅಗ್ರೆಷನ್ ನೋಡಿಗೆ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರು RCBಗೆ ಕ್ಯಾಪ್ಟನ್ ಆಗಬೇಕಾ ಅಥವಾ ಇಲ್ಲ ಗುರು ಬೇರೆಯವ್ರಿಗೆ ಕೊಡ್ಬೇಕಂತೇಳಿ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋ ಇಷ್ಟಾದರೆ ವಿಡಿಯೋ ಲೈಕ್ ಮಾಡಿದ್ರೆ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.